ಒಂದೇ ಸಂದೇಶವನ್ನು ಕೊಡುತ್ತೆ. ಅದು ಅವರು ವಿವರಿಸಿ ಹೇಳ್ತಾ ಇದ್ದಾರೆ ಹೆಚ್ಚಿನ ಕಡೆಗಳಲ್ಲಿ. ಅದರಲ್ಲೂ ವಿಶೇಷವಾಗಿ ಮಾನವನ ದೈವತ್ವ ಮತ್ತು ಇಡೀ ವಿಶ್ವ ಭೇದ ಭಾವಗಳು ತಕ್ಕದ್ದಲ್ಲ, ಸಲ್ಲದು ಅನ್ನುವುದನ್ನು ಅವರು ತಮ್ಮ ಪ್ರವಚನಗಳಲ್ಲಿ ವಿಶೇಷವಾಗಿ ಒತ್ತಿ ಹೇಳ್ತಾರೆ. ಸ್ವಾಮಿ ರಂಗನಾಥಾನಂದಜಿ ಮಹಾರಾಜರು ಗುಜರಾತಲ್ಲಿ ಆಶ್ರಮ ಇದೆ. ಅಲ್ಲಿ ಅವರ ಸ್ವಾಮಿ ಚಿದಾತ್ಮಾನಂದಜಿಯವರು ಅಧ್ಯಕ್ಷರಾದರು. ಅವತ್ತು ಮಂತ್ರದೀಕ್ಷೆಯ ಕಾರ್ಯಕ್ರಮ ಇದೆ. ಸ್ವಾಮಿ ರಂಗನಾಥಾನಂದಜಿಯವರ ರಾಜಕೋಟ್ ಆಶ್ರಮದ ಅಧ್ಯಕ್ಷರು ಸ್ವಾಮಿ ಚಿದಾತ್ಮಾನಂದಜಿಯವರು ಕೇಳಿದರು, ಇಲ್ಲಿ ಊರು ಹೊರಗಡೆ ಒಂದು ಏನೋ ಬುಡಕಟ್ಟು ಜನಾಂಗದವರ ಅತ್ಯಂತ ಕೆಳಮಟ್ಟದ ಜನರ ಒಂದು 25 ಮನೆಗಳು ಇವೆ, 25 ಕುಟುಂಬಗಳು ಇವೆ. ನೀವು ಅವರಿಗೆ ಮಂತ್ರದೀಕ್ಷೆಯನ್ನು ಕೊಡ್ತೀರಾ ಅಂತ ಕೇಳಿದರು. ಮಂತ್ರದೀಕ್ಷೆ ಕೊಡಬೇಕಾದ್ರೆ ಬಹಳ ಎಲ್ಲ ನಿಯಮಗಳು ಇರುತ್ತೆ. ಯಾಕಂದ್ರೆ ಶಿಷ್ಯ ಸರಿಯಾಗಿ ಶ್ರದ್ಧೆಯಿಂದ ಜಪಧ್ಯಾನ ಮಾಡದಿದ್ದರೆ ಗುರುವಿಗೆ ದೋಷ ಬರುತ್ತೆ. ಅದಕ್ಕಾಗಿ ಮಂತ್ರದೀಕ್ಷೆಯನ್ನು ಸಾಮಾನ್ಯವಾಗಿ ಕೊಡಬೇಕಾದ್ರೆ ಬಹಳ ನಿಯಮಗಳನ್ನೆಲ್ಲ ಪಾಲಿಸಬೇಕಾಗುತ್ತೆ. ಸ್ವಾಮಿ ಬ್ರಹ್ಮಾನಂದಜಿ ಇದ್ದಾರಲ್ಲ, ಶ್ರೀರಾಮಕೃಷ್ಣರ ಮಾನಸಪುತ್ರರು, ಅವರು ಇನ್ನೊಬ್ಬರಿಗೆ ಬೇಕಿದ್ರೆ ಸನ್ಯಾಸ ದೀಕ್ಷೆ ಕೊಡ್ತಿರುತ್ತೆ, ಮಂತ್ರದೀಕ್ಷೆ ಕೊಡ್ತಿರ್ಲಿಲ್ವಂತೆ. ಅವರು ಎಷ್ಟೋ ಜನರಿಗೆ ಹುಡುಗರಿಗೆ ಸನ್ಯಾಸ ದೀಕ್ಷೆ ಕೊಟ್ಟಿದ್ರು, ಆದರೆ ಮಂತ್ರದೀಕ್ಷೆ ಕೊಟ್ಟಿರಲಿಲ್ಲ ಅಂತೆ. ಅಂದರೆ ಮಂತ್ರದೀಕ್ಷೆಯನ್ನು ಕೊಡೋದ್ರಿಂದ ಆ ವ್ಯಕ್ತಿಯ ಎಲ್ಲ ಆಧ್ಯಾತ್ಮಿಕ ಭಾರವನ್ನು ತಾನು ತೆಗೆದುಕೊಳ್ಳಬೇಕಾಗುತ್ತೆ. ಅವ್ರಿಗೇನಾದರೂ ಸ್ವಲ್ಪ ತಪ್ಪು ಮಾಡಿದ್ರೆ, ಮಂತ್ರ ಜಪ ಮಾಡಿದ್ರೆ ಆ ದೋಷ ಗುರುವಿಗೆ ಬರುತ್ತೆ. ಅದಕ್ಕಾಗಿ ಮಂತ್ರದೀಕ್ಷೆ ನೀಡುವ ವಿಷಯದಲ್ಲಿ ಎಲ್ಲ